ಶ್ರೀ ಗುರುದೇವ್. ವೀಕ್ಷಕರೇ, ನೀವು ಹಣ ಇಡುವ ಮನೆ ವಾಸ್ತು ಹೇಗಿರಬೇಕು ಮತ್ತೆ ಯಾವ ದಿಕ್ಕಿನಲ್ಲಿ ಇರಬೇಕು, ಹಣ ಉಳಿತಾಯ ಆಗಬೇಕೆಂದರೆ ನೀವು ಏನು ಮಾಡಬೇಕು, ಮನೆಯಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕೆಂದರೆ ನೀವು ಯಾವ ರೀತಿ ಅದನ್ನ ಫಾಲೋ ಮಾಡಬೇಕು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೇವೆ. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನೋಡಿ, ಹಣವನ್ನು ಇಡುವ ಕೋಣೆ ಅಥವಾ ರೂಮು ಯಾವತ್ತಿದ್ರೂ ಸ್ವಚ್ಛವಾಗಿರಬೇಕು. ಮತ್ತೆ ಬೀರು ಬಾಗಿಲು ಯಾವುದೇ ಕಾರಣಕ್ಕೂ ದಕ್ಷಿಣದಲ್ಲಿರಬಾರದು. ಬೀರು ಅಥವಾ ಲಾಕರ್ಗಳು ಗೋಡೆಗೆ ತಾಗಿರಬಾರದು, ಸ್ವಲ್ಪ ದೂರ ಇಡಬೇಕು. ಮತ್ತೆ ಬೀರು ಅಥವಾ ಲಾಕರ್ ಬಾಗಿಲು ಉತ್ತರ ದಿಕ್ಕಲ್ಲಿ ಇರಬೇಕು. ಬೀರುಗೆ ಕನ್ನಡಿ ಇರಲೇಬೇಕು, ಕನ್ನಡಿ ಇದ್ದರೆ ದೃಷ್ಟಿ ತಾಗುವುದಿಲ್ಲ. ಇನ್ನು ಲಕ್ಷ್ಮಿ ಫೋಟೋವನ್ನು ಬೀರು ಅಥವಾ ಕಪಾಟಿಗೆ ಅಂಟಿಸಿ ಪ್ರತಿದಿನ ಪೂಜೆ ಮಾಡಿದರೆ ಸಂಪತ್ತು ವೃದ್ಧಿಯಾಗುತ್ತದೆ. ಬೀರು ಅಥವಾ ಅಲ್ಮಾರುಗಳನ್ನ ಮೂಲೆಯಲ್ಲಿಡಬಾರದು. ಇನ್ನು ಬೀರು ಕಾಲಿಗೆ ಮರದ ಮಣೆಯನ್ನು ಹಾಕಬೇಕು, ಆದರೆ ಅದು ತೀರಾ ಹಳೆಯದಾಗಿರಬಾರದು. ಒಡವೆ, ಚಿನ್ನ, ಬೆಳ್ಳಿ, ಬಂಗಾರ, ಸಂಪತ್ತು ಎಲ್ಲವೂ ಉತ್ತರ ದಿಕ್ಕಲ್ಲಿ ಇರಬೇಕು. ಇನ್ನು ಬೀರು ಅಥವಾ ಕಪಾಟು ಉತ್ತರಕ್ಕಿರಲಿ, ಏಕೆಂದರೆ ಉತ್ತರ ದಿಕ್ಕಿಗೆ ಕುಬೇರ ಅಧಿಪತಿ ಆಗಿರೋದ್ರಿಂದ ಇದು ಉತ್ತರ ದಿಕ್ಕಿನಲ್ಲಿ ಇರುವುದರಿಂದ ಹಣ ಉಳಿತಾಯ ಆಗುತ್ತದೆ. ಇನ್ನು ಹಣ ಇಡುವ ಕೋಣೆ ಹಳದಿ ಬಣ್ಣ ಇರಬೇಕು. ಮತ್ತೆ ಲಾಕರ್ ರೂಮ್ ಅನ್ನು ಬಾಗಿಲು ವಾಯುವ್ಯ ಮತ್ತು ಆಗ್ನೇಯದಲ್ಲಿರಬಾರದು. ಮನೆಯಲ್ಲಿ ಹಣಕಾಸು ಹೆಚ್ಚುತ್ತಿರಲು ಆಗಾಗ ಲಕ್ಷ್ಮಿ ಪೂಜೆ ಮತ್ತು ವ್ರತ ಮಾಡುತ್ತಿರಬೇಕು. ಇನ್ನು ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.